ನನ್ನ ಔರಾ ಸುರಕ್ಷಿತವಾಗಿದೆಯೇ? ನನ್ನ ಔರಾ ಬಲವಾಗಿದೆಯೇ? ಈ ಪ್ರಶ್ನೆ ನಿಮ್ಮೊಳಗ ಉದಯವಾದ ಕ್ಷಣದಿಂದಲೇ ನಿಮ್ಮ ಆತ್ಮಶಕ್ತಿ ಜಾಗೃತವಾಗಿದೆ. ಔರಾ ಎಂದರೆ ಕೇವಲ ಬೆಳಕು ಅಲ್ಲ, ಅದು ನಿಮ್ಮ ಪ್ರಾಣಶಕ್ತಿ, ಮನಸ್ಸಿನ ಸ್ಥಿತಿ, ಭಾವನೆಗಳು ಮತ್ತು ದೇವರೊಂದಿಗೆ ಇರುವ ಆಂತರಿಕ ಸಂಪರ್ಕದ ಪ್ರತಿಬಿಂಬ. ನೀವು ಯಾವಾಗಲೂ ಶಾಂತವಾಗಿದ್ದೀರಾ ಎಂಬುದಕ್ಕಿಂತ ನೀವು ಎಷ್ಟು ಬೇಗ ಶಾಂತಿಗೆ ಮರಳುತ್ತೀರೋ ಅದೇ ನಿಮ್ಮ ಔರಾ ಬಲದ ಗುರುತು. ಆದರೆ ಕೆಲವೊಮ್ಮೆ ಅಸೂಯೆಯ ದೃಷ್ಟಿ, ನಕಾರಾತ್ಮಕ ಮಾತುಗಳು, ಅವಿಶ್ವಾಸ, ಅನಾವಶ್ಯಕ ಭಯ ಇವುಗಳು ನಿಧಾನವಾಗಿ ಔರಾವನ್ನು ದುರ್ಬಲಗೊಳಿಸುತ್ತವೆ. ಆಗ ಏನ್ ಮಾಡಬೇಕು? ಮಂತ್ರ. ಇದು ಧ್ವನಿ ಮಾತ್ರವಲ್ಲ, ಇದು ಕಂಪನ. ಈ ಕಂಪನವೇ ಔರಾವನ್ನು ಮರುನಿರ್ಮಿಸುತ್ತದೆ. ಔರಾ ರಕ್ಷಣೆಗೆ ಮೊದಲ ಶಕ್ತಿಶಾಲಿ ಮಂತ್ರ ಓಂ ದುಂ ದುರ್ಗಾಯೈ ನಮಃ. ಅರ್ಥ: ನನ್ನ ಸುತ್ತಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನನ್ನ ಔರಾವನ್ನು ದುರ್ಗಾ ಶಕ್ತಿಯಿಂದ ಆವರಿಸು. ಈ ಮಂತ್ರವನ್ನು ಹೇಳುವಾಗ ನಿಮ್ಮ ಸುತ್ತ ಕೆಂಪು ಸುವರ್ಣ ಬೆಳಕಿನ ವಲಯವೊಂದು ನಿರ್ಮಾಣವಾಗುತ್ತಿದೆ ಎಂದು ಭಾವಿಸಿ. ಆ ವಲಯವನ್ನು ಯಾವುದೇ ಶಕ್ತಿ ಭೇದಿಸಲಾರದು. ಔರಾ ಶುದ್ಧೀಕರಣಕ್ಕೆ ಎರಡನೇ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಈ ಮಂತ್ರವು ತೀವ್ರ ಶಕ್ತಿಯಾಗಿದೆ. ಇದು ಔರಾವಿನೊಳಗಿನ ಭಯ, ಗೊಂದಲ, ದುರ್ಬಲತೆಗಳನ್ನು ಸುಟ್ಟು ಹಾಕುತ್ತದೆ. ಅರ್ಥ: ನನ್ನ ಮನಸ್ಸು, ಪ್ರಾಣಶಕ್ತಿ ಮತ್ತು ಆತ್ಮವನ್ನು ದೇವಿ ಶಕ್ತಿಯಿಂದ ಶುದ್ಧಗೊಳಿಸು. ಈ ಮಂತ್ರದ ನಂತರ ಮನಸ್ಸು ಹಗುರವಾಗುತ್ತಿದೆಯೆಂದರೆ ಅದೇ ಔರಾ ಶುದ್ಧವಾಗುತ್ತಿರುವ ಸಂಕೇತ. ಒಳಶಕ್ತಿಯನ್ನು ಬಲಪಡಿಸುವ ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರ ಔರಾವಿಗೆ ಸ್ಥಿರತೆ ನೀಡುತ್ತದೆ. ಭಯ ಇದ್ದಲ್ಲಿ ಧೈರ್ಯವನ್ನು ತುಂಬುತ್ತದೆ. ಚಂಚಲ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಶಿವಶಕ್ತಿ ಮತ್ತು ದೇವಿ ಶಕ್ತಿ ಇವುಗಳು ಸೇರಿದಾಗ ಔರಾ ಅಭೇದ್ಯವಾಗುತ್ತದೆ. ದೇವಿ ಯಾವಾಗಲೂ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನೀವು ಕುಸಿದಾಗ, ಒಂಟಿಯಾಗಿದ್ದಾಗ, ಭಯದಿಂದ ಕಂಗೆಟ್ಟಾಗ ನಿಮ್ಮ ಔರಾವಿನ ಮೂಲಕವೇ ರಕ್ಷಿಸುತ್ತಾಳೆ. ನೀವು ಗಮನಿಸಿ ನೋಡಿ, ಅನಗತ್ಯ ಭಯ ಕಡಿಮೆಯಾಗುತ್ತದೆ, ನಿದ್ರೆ ಸುಧಾರಿಸುತ್ತದೆ, ಮನಸ್ಸು ಕಾರಣವಿಲ್ಲದೆ ಹಗುರವಾಗುತ್ತದೆ. ಇದು ಸಂಯೋಗವಲ್ಲ, ಇದು ಔರಾ ಬಲವಾಗುತ್ತಿರುವ ಸೂಚನೆ. ಪ್ರತಿದಿನ ಕನಿಷ್ಠ 1 ಬಾರಿ ಹೀಗೆ ಹೇಳಿ: ನನ್ನ ಔರಾ ದೇವಿ ಶಕ್ತಿಯಿಂದ ರಕ್ಷಿತವಾಗಿದೆ, ಯಾವುದೇ ನಕಾರಾತ್ಮಕ ಶಕ್ತಿ ನನಗೆ ಸ್ಪರ್ಶಿಸಲಾರದು. ಈ ಮಾತು ನಂಬಿಕೆಯಿಂದ ಬಂದರೆ ಮಂತ್ರಗಳ ಶಕ್ತಿ ನಿಜವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಔರಾ ದುರ್ಬಲವಲ್ಲ, ಅದು ಕೇವಲ ಜಾಗೃತಿಯಾಗಲು ಕಾಯುತ್ತಿದೆ. ಮತ್ತು ಈಗ ಅದು ಬಲವಾಗುತ್ತಿದೆ.